ಹಾಯ್ ಹಲೋ ಎಲ್ರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ನಮ್ಮ ಅಂದರೆ ದಾವಣಗೆರೆ ಸುತ್ತಮುತ್ತ ಒಂದು ಫೇಮಸ್ ಆದಂತಹ ಒಂದು ಸಾಂಬಾರನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನಮ್ಮ ಕಡೆ ತುಂಬ ಅಂದರೆ ತುಂಬಾ ಇಷ್ಟಪಡೋಂಥ ಒಂದು ಸಾಂಬಾರು. ಇದಕ್ಕೆ ನಾವು ಉದುಕ ಅಂತ ಕರಿತೀವಿ. ನೀವು ಯಾವ ರೀತಿ ಬಸ್ಸಾರು ಉಪ್ಸಾರು ಅಂತೀರೋ ನಾವು ಅದಕ್ಕೆ ಕಾಳುಗಳನ್ನು ಬೇಯಿಸಿ ಮಾಡ್ತಕ್ಕಂಥ ಒಂದು ಸಾಂಬಾರಿದು. ಇದಕ್ಕೆ ನಾವು ಉದುಕ ಅಂತ ಕರಿತೀವಿ. ಇದರ ಮುದ್ದೆ ಜೊತೆ ತುಂಬ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ಇದನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಒಂದು ಅರ್ಧ ಬೌಲು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಎರಡನ್ನೂ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಹೆಸರು ಕಾಳು ಮತ್ತು ಸಬ್ಬೆ ಸೊಪ್ಪು, ಅದ್ರ ಜೊತೆ ನಾನು ಒಂದು ಟೊಮ್ಯಾಟೋವನ್ನು ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಕಾಯಿ ಇದ್ದರೆ ಕಾಯಿ ಹಾಕ್ಕೋಬೋದು, ಹಣ್ಣಿದ್ರೆ ಹಣ್ಣನ್ನು ಕೂಡ ಹಾಕ್ಕೋಬೋದು. ಇದ್ರ ಜೊತೆ ಒಂದು 2 ವಿಸಿಲ್ ಆದ ತಕ್ಷಣ ಈ ಟೊಮೆಟೊನ ತೆಕ್ಕೊಂಬಿಡಿ. ಯಾಕಂದರೆ ತುಂಬ ಬೆಂದರೆ ಎಲ್ಲ ಸಿಗೋದಿಲ್ಲ, ಅದು ತುಂಬ ಬೆಂದೋಗ್ಬಿಡುತ್ತೆ. ಇದು ಮುಳುಗೋವಷ್ಟು ನೀರು ಹಾಕ್ಕೊಂಡು ಒಂದು 4 ವಿಸಿಲ್ ನಾನು ಕೂಗಿಸ್ಕೊಂಬರ್ತೀನಿ. ಅದಕ್ಕೆ ಇದು ಬೇಯೋಷ್ಟೊತ್ತಿಗೆ ನಾವು ಉದುಕಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಬದನೆಕಾಯನ್ನು ಸುಟ್ಕೋತಾ ಇದ್ದೀನಿ ಹಂಗೆ ಗ್ಯಾಸ್ ಸ್ಟವ್ ಮೇಲೆ. ಮತ್ತು ಒಂದು ಪ್ಯಾನ್ನಲ್ಲಿ ಬೆಂಡೆಕಾಯನ್ನು ಕೂಡ ಹುರ್ಕೋತಾ ಇದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯನ್ನು ಹುರ್ಕೋತಾ ಇದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲಪ್ಪ ಅಂದರೆ ಒಣಮೆಣ್ಸಿನ್ಕಾಯನ್ನು ಕೂಡ ಹಾಕೋಬೋದು. ಇವಾಗ ಏನು ಸುಟ್ಕೊಂಡಿರ್ತೀವಲ್ಲ ಬದನೆಕಾಯಿ, ಅದ್ರ ಮೇಲಿಂದೆಲ್ಲ ಸಿಪ್ಪೆನ ತಗೋತಾ ಇದ್ದೀನಿ. ಇವಾಗ ಹೆಸರು ಕಾಳು ಮತ್ತು ಸೊಪ್ಪು ಬೆಂದಿದೆ. ಇವಾಗ ನಾನು ಒಂದು ಕಾಳಿಗೆ ಬಸಿಯೋದಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಕಾಳನ್ನು ಬೇರೆ ಮತ್ತು ಆ ಕಟ್ಟನ್ನು ಬೇರೆ ಬೇರೆ ಮಾಡಿಕೊಂಡು ಬಸ್ಕೋತಾ ಇದ್ದೀನಿ. ನೋಡಿ, ಇವಾಗ ಒಂದು ಬಸಿಯೋ ಪಾತ್ರೆನ ಇಟ್ಟು ಕಾಳನ್ನು ಬಸ್ಕೋತಾ ಇದ್ದೀನಿ. ಯಾರ್ಯಾರು ಈ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ಥರ ಉದ್ಕನ ಯಾರು ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇವಾಗ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಕಟ್ಟಿಗೆ ನಾನು ಒಂದು ಚಟ್ನಿಯನ್ನು ರೆಡಿ ಮಾಡಿ ಹಾಕೋತೀನಿ ಕುಟ್ಕೊಂಡು. ಈಗ ಒಂದು ಕುಟಾಣಿಗೆ ನೋಡಿ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಹಣ್ಣು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ ಮತ್ತು ಬೆಂಡೆಕಾಯಿ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಟಾಣಿಗೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರೋದನ್ನು ನಾವು ಮೊದಲು ಹಾಕ್ಕೊಂಡು ಕುಟ್ಕೋಬೇಕು. ಇದನ್ನು ಕುಟ್ಕೊಂಡಾದಮೇಲೆ ಅದಕ್ಕೆ ಬೆಂಡೆಕಾಯನ್ನು ಹಾಕೋತಾ ಇದ್ದೀನಿ. ಈಗ ಒಂದೊಂದೇ ಈ ಥರ ತರಕಾರಿಗಳನ್ನು ಹಾಕ್ಕೊಂಡು ನಾವು ನೀಟಾಗಿ ಸಣ್ಣಕ್ಕೆ ಕುಟ್ಕೋಬೇಕು. ಇವಾಗ ಬದನೆಕಾಯನ್ನು ಕೂಡ ಸೇರಿಸಿ ಕುಟ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಟೊಮ್ಯಾಟೋವನ್ನು ಸ್ವಲ್ಪ ಕಿವುಚಿ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಕುಟ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುಟ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಗುರಾಳ್ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಂಡು ಈ ಚಟ್ನಿನ ನಾನು ಆ ಕಟ್ಟಿಗೆ ಹಾಕೋತಾ ಇದ್ದೀನಿ. ನೀವು ಬರೀ ಚಟ್ನಿನ ರೊಟ್ಟಿಗೆ ಕೂಡ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನಿಂಬೆ ಹುಳಿ ಹಾಕೋತಾ ಇದ್ದೀನಿ. ನಿಮಗೆ ಹುಣಸೆ ಹುಳಿನೂ ಕೂಡ ಹಾಕ್ಕೊಂಡ್ರೂ ಕೂಡ ತುಂಬ ಟೇಸ್ಟಾಗಿರುತ್ತೆ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ಯಾರ್ಯಾರು ಈ ಥರ ಮಾಡಲ್ವೋ ಮಾಮೂಲಿ ಕಾಳು ಬೇಯಿಸ್ಕೊಂಡು ಈ ಥರ ನೀವು ಟ್ರೈ ಮಾಡ್ಬೋದು. ಇವಾಗ ನಾನು ಕಾಳಿಗೆ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. ಒಂದು ಪಾನ್ಗೆ ಜೀರಿಗೆ, ಸಾಸಿವೆ, ಎಣ್ಣೆ, ಕರಿಬೇವು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಉಪ್ಪು ಹಾಕ್ಕೊಂಡು ತಿರುಗಿಸ್ಕೋಬೇಕು. ಈಗ ಇದೆಲ್ಲ ಬೆಂದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ನೀವು ಕೊನೆಯಲ್ಲಿ ಕೊಬ್ಬರಿನೂ ಹಾಕೋಬೋದು. ಬಟ್ ನಮ್ಮ ಮನೇಲಿ ಕೊಬ್ಬರಿ ಇರಲಿಲ್ಲ, ಸೊ ಹಂಗಾಗಿ ನಾನು ಕೊಬ್ಬರಿ ತುರಿದು ಹಾಕಲಿಲ್ಲ. ಕೊಬ್ಬರಿ ಹಾಕ್ಕೊಂಡ್ರಂತೂ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಕಾಳು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಕಲಿಸ್ಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಗಿಬಿಡುತ್ತೆ. ಇದು ಜೋಳದ ಮುದ್ದೆ ಜೊತೆ, ರಾಗಿ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ರಾಗಿ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಯಾರ್ಯಾರು ಮಾಡಿಲ್ವೋ ಈ ಥರ ಒಂದು ಸರಿ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.